ಹಲೋ, ವೆಲ್ಕಮ್ ಬ್ಯಾಕ್. ಇವಾಗ ಜಸ್ಟ್ ಲಾಂಗ್ ಡೀಪ್ ಸ್ಲೀಪಿಂದ ಎದ್ದಿದ್ದೀನಿ. ಸೊ ಇವತ್ತು ನಾನು ಅಂದ್ಕೊಂಡೆ ಒಂದು ಸೂಪ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲೋ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಐ ಆಲ್ಸೋ ಥಾಟ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಬಿಫೋರ್ ದ್ಯಾಟ್ ನಂಗೊಂದು ಯೋಗ ಸೆಕ್ಷನ್ ಇದೆ, ಅದನ್ನು ಮುಗಿಸ್ತೀನಿ. ಆ್ಯಂಡ್ ಆಲ್ಸೋ ಕಾಫಿ ಟೀ ಇದನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಐ ಮೀನ್ ಅಟ್ಲೀಸ್ಟ್ ಭರತ್ ಇನ್ಸಿಸ್ಟ್ ಮಾಡ್ತಾನೆ ಜಾಸ್ತಿ ಕುಡಿಬೇಡ ಅಂತ ಅಂದ್ಬಿಟ್ಟು. ಅಂದರೆ ಈ ಟೈಮಲ್ಲಿ ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಹ್ಯಾವ್ ಮೋರ್ ಕೆಫೇನ್ ಅನ್ನೋ ಥರ. ಬಟ್ ನನಗೆ ಸಂಜೆ ಆದ ತಕ್ಷಣ ಕಾಫಿ ಅನಿಸುತ್ತೆ. ಬೆಳಗ್ಗೆ ತಿಂಡಿ ತಿನ್ನೋದೇ ಯೋಚನೆ ಮಾಡ್ತಾಯಿರ್ತೀನಿ, ನೆಕ್ಸ್ಟ್ ಕಾಫಿ ಕುಡಿಬೋದಲ್ಲ ಅನ್ನೋ ಥರ. ಸೊ ಐ ಕೆನಾಟ್ ಅಂದರೆ ಅದನ್ನು ಐ ಮೀನ್ ಕುಡಿದಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಕುಡಿತಾ ಇದ್ದೀನಿ. ಸೊ ನಾವು ಭರತ್ ಪ್ರಾಬ್ಲಿ ಸ್ನಾನಕ್ಕೆ ಹೋಗಿರಬೇಕು ಲೇಟಾಗಿ. ಸೊ ನಾನು ಒಬ್ಬಳೆ ಕಾಫಿ ಮಾಡ್ಕೊಂಡು ಕುಡಿತೀನಿ ಅನ್ಸುತ್ತೆ. ಲಾಸ್ಟ್ ಹಿಮ್ ಭರತ್ ಸ್ನಾನಕ್ಕೆ ಹೋಗಿದ್ದಾನೆ. ಅವನೇನಾದರೂ ಬಂದರೆ ನನಗೆ ಕಾಫಿ ಟೀ ಮಾಡ್ಕೊಳಕ್ಕಷ್ಟೇ ಎವ್ರಿ ಟೈಮ್ ಬಿಡಲ್ಲ. ಡೈಲಿ ಒಂದ್ಸಲ ಅಂತ ಮಾತ್ರ ಹೇಳ್ತಾನೆ. ಲೈಕ್ ಇದು ಬೆಳಗ್ಗೆ ಇಲ್ಲಾಂದರೆ ಈವ್ನಿಂಗ್ ಅನ್ನೋ ಥರ. ನಾನು ಬೆಳಗ್ಗೆ ಒಂದು ರೌಂಡ್ ಆಗಿದೆ, ಇವಾಗ ಇನ್ನೊಂದು ರೌಂಡ್ ಕುಡಿತಾ ಇದ್ದೀನಿ. ಒಂದು ವರ್ಷದೊಳಗಡೆ ಇನ್ನೊಂದು ರೌಂಡ್ ಕುಡಿತೀನಿ. ಇವತ್ತು ಒಂದು ಸ್ವಲ್ಪ ಕಿಚನ್ ತುಂಬ ಮೆಸ್ಸಿ ಆಗಿದೆ. ಬಟ್ ಒಂದು ಸ್ವಲ್ಪದಾದಮೇಲೆ ಕ್ಲೀನ್ ಮಾಡ್ತೀವಿ ಇಬ್ಬರು ಸೇರಿಕೊಂಡು. ಸೊ ಎಂತ ಮಾಡ್ತಾ ಇದ್ದೀನಿ ಅಂದರೆ ಕಾಫಿಯನ್ನು ಮೆಸ್ಸಿ. ನನಗೆ ಒಂಚೂರು ಅಡುಗೆ ಮನೆಯಲ್ಲಿ ಕುಕ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಅಟ್ಲೀಸ್ಟ್ ಕುಕ್ ಮಾಡ್ತಾರೆ ನನಗೆ ಕ್ಲೀನಾಗಿರಬೇಕು. ದಟ್ಸ್ ಓಕೆ. ಇನ್ಫ್ಯಾಕ್ಟ್ ಐ ಆಮ್ ಎ ಕಾಫಿ ಲವರ್. ಆಯಿತಾ, ನಂಗೆ ಕಾಫಿ ಅಂದರೆ ಸಕ್ಕ ಜಾಸ್ತಿ ಇಷ್ಟ. ಕಾಫಿ ಟೀ ಎರಡನ್ನೂ ಇಷ್ಟಪಟ್ಟೆ ಕುಡಿತೀನಿ. ಬಟ್ ಕಾಫಿ ಸ್ವಲ್ಪ ಜಾಸ್ತಿನೇ. ಲೆಟ್ ಮೀ ಡ್ರಿಂಕ್ ಸಮ್ ಕಾಫಿ ಸ್ವಲ್ಪ ಜಾಸ್ತಿ. ಯಾಕೆ ಅಂದರೆ ಟೀನು ನನಗೆ ಇಷ್ಟನೇ. ಬಟ್ ಕಾಫಿ ಐ ಪ್ರಿಫರ್ ಇಲ್ಲಿ ಕುಡಿಯೋದಕ್ಕೆ. ಯಾಕೆ ಅಂದರೆ ನಾನು ಅಟ್ಲೀಸ್ಟ್ ಇಂಡಿಯಾದ ತರಿಸ್ತೀನಿ ಕಾಫಿ ಪೌಡರ್ನ. ಆಯಿತಾ, ಅದು ಒಂದು ಸ್ವಲ್ಪ ನನಗೆ ಇಂಡಿಯಾದಲ್ಲಿ ಮಾಡಿದ ಫೀಲೇ ಕೊಡುತ್ತೆ. ನನಗೆ ಚೆನ್ನಾಗೇ ಇರುತ್ತೆ ಟೇಸ್ಟ್. ಸೊ ನಾನು ಟೀನು ಮಾಡ್ತೀನಿ. ಒಂಚೂರು ಚೆನ್ನಾಗಿ ಮಾಡ್ತಾನೆ ಸಾಕು. ಬಟ್ ಏನಂದರೆ ಟೀ ಇಂಡಿಯಾಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಐ ಡೋಂಟ್ ನೋ, ಪ್ರಾಬ್ಲಿ ದ ಮಿಲ್ಕ್ ಮತ್ತು ಮಿಲ್ಕ್ ಮತ್ತು ನೀರು ಎಲ್ಲ ಡಿಫ್ರೆನ್ಸ್ ಆಗಿ ಮಾಡಿರುತ್ತೆ. ಅದಕ್ಕೆ ಟೀ ಟೇಸ್ಟ್ ಬೇರೆ ಥರ ಬರುತ್ತೆ ಅನಿಸುತ್ತೆ. ಅದಕ್ಕೆ ಟೀ ಅಷ್ಟಾಗೇನು ಇಷ್ಟ ಆಗಲ್ಲ, ಕಾಫಿ ಅಷ್ಟು. ಬಟ್ ಓಕೆ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ಅಂದರೆ ಮೊದಲೆಲ್ಲ ನನ್ನ ಕಾಫಿ ಇಷ್ಟ ಆ ಥರ ಏನಿರಲಿಲ್ಲ. ನಾನು ಯಾವಾಗ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಫೀಸ್ ಅಂದರೆ ಇಂಡಿಯಾದಲ್ಲಿ ಯಾವಾಗ ನಾನು ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಸ್ವಲ್ಪ ಕಾಫಿ ಬ್ರೇಕಲ್ಲಿ ಕಾಫಿ ಅಂತ ಹೋಗಿ ನನಗೆ ಕಾಫಿ ಸ್ವಲ್ಪ ಜಾಸ್ತಿನೇ ಇಷ್ಟ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ನಮ್ಮ ಮನೆಗೆ ಹೋದಾಗ ಅಂದರೆ ನಾನು ಹಾಸನಲ್ಲಿ ನಮ್ಮ ಮನೆ ಹಾಸನಲ್ಲ. ಸೊ ಬ್ಯಾಂಗ್ಳೂರಿಂದ ಹಾಸನಿಗೆ ಹೋದಾಗೆಲ್ಲ ಅಂದರೆ ದೇ ಕುಡ್ ಸಿ ನಾನು ಚೇಂಜ್ ಆಗೋದು. ಅಂದರೆ ಕಾಫಿ ಅಂದರೆ ಬೆಳಗ್ಗೆ ಆದ ತಕ್ಷಣ ಎಲ್ಲರಿಗೂ ಕಾಫಿ ಮಾಡಲ. ಪ್ರಾಬಬ್ಲಿ ನನಗೆ ಕಾಫಿ ಕುಡಿಯೋದು ಅಕ್ಕಿನ್ನ ನನಗೆ ಎಲ್ಲರ ಜೊತೆ ಕೂತ್ಕೊಂಡು ಒಂಥರ ಮಾತಾಡಿಕೊಂಡು ನಿಧಾನ ಕಾಫಿ ಕುಡಿತೇವೆಲ್ಲ, ಅದು ಇಷ್ಟ. ಅಂದರೆ ಲೈಕ್ ಸಮಥಿಂಗ್ ಬಿಸಿ ಅನ್ನೋ ಥರದ್ದು ಆ ಥರ ಇಷ್ಟ ಆದಿಂದ ದೆನ್ ಸ್ಟಾರ್ಟೆಡ್ ಲೈಕಿಂಗ್ ಕಾಫಿ ಮೋರ್ ಅನ್ನೋ ಥರ ಅನಿಸ್ತು. ಸೊ ಇವಾಗಲೂ ನನಗೆ ಇಷ್ಟ ಆ್ಯಕ್ಚುಲಿ ಕಂಪ್ನಿ ಇದ್ದರೆ ಕಾಫಿ ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ. ಹಿಂಗೆ ಯಾರು ಕಂಪ್ನೀಸ್ ನಿಧಾನಕ್ಕೆ ಫುಲ್ ಚಿಲ್ಲಾಗಿ ಮಾತಾಡಿಕೊಂಡು ಕುಡಿಬೇಕನ್ನೋ ಥರ. ಇಲ್ಲಿ ಆ ಥರ ಎಲ್ಲ ಸಿಗಲ್ಲ. ಬಟ್ ನಮ್ಮ ಮನೇಲೆಂತೂ ರೇಗಿಸ್ತಾ ಇರ್ತಾರೆ. ಯಾರು ಬಂದ ತಕ್ಷಣ ಪಕ್ಕ ನಾನು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಫಸ್ಟ್ ಕ್ವೆಶನ್ ಕೇಳಿರ್ತೀನಿ. ಇನ್ನು ರೇಗಿಸ್ತಾ ಇರ್ತಾರೆ. ಸೊ ಐ ಲವ್ ಕಾಫಿ ಮೋರ್. ಹಾಲಿಟ್ಟಿದ್ದೀನಿ ನಾನು ಇಷ್ಟೇ ಇಟ್ಟಿದ್ದೀನಿ. ಭರತ್ತಿಗೂ ಕಾಫಿ ಸೇಸ್ ಮಾಡ್ತಾಯಿದ್ದೀನಿ. ಬಟ್ ದೆನ್ ಒಂದು ಹಾಲು ಹಾಕ್ಬಿಟ್ಟು ಕುಡಿಯೋಲ್ಲ ಕಾಫಿಗೆ. ಈ ಜಸ್ಟ್ ಡ್ರಿಂಕ್ಸ್ ಬ್ಲ್ಯಾಕ್ ಕಾಫಿ. ಸೊ ಅಂದರೆ ತುಂಬ ವರ್ಷದಿಂದ ಏನು ಕುಡಿತಾ ಇಲ್ಲ ಬ್ಲ್ಯಾಕ್ ಕಾಫಿ. ಒಂದು ಫ್ಯೂ ಮಂತ್ಸಿಂದ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ಅಂದ್ಕೊಂಡು ಲೈಕ್ ಸಕ್ಕರೆ ಹಾಕಲ್ಲ ನಾನು. ಯೂಶ್ವಲಿ ಬೆಲ್ಲ ಹಾಕ್ತೀನಿ. ಆ್ಯಂಡ್ ಆಲ್ಸೋ ನಾನು ಬೆಲ್ಲ ಇಲ್ಲಿ ತಗೊಬರಲ್ಲ. ಐ ಗೆಟ್ ಇಟ್ ಫ್ರಮ್ ಇಂಡಿಯಾ. ನಮ್ಮ ಅದಕ್ಕೆ ಕಳಿಸ್ತಾರೆ. ಇದು ಇಟ್ಸ್ ಸ್ವಲ್ಪ ಪ್ಯೂರ್ ಅನ್ನೋ ಥರ. ಆ್ಯಂಡ್ ಪೌಡರು ಮಾಡಿ ಕಳಿಸ್ತಾರೆ. ಆ್ಯಂಡ್ ನನಗೆ ಐ ಡೋಂಟ್ ನೋ, ದಟ್ಸ್ ಇನ್ ಮೈ ಮೈಂಡ್ ಅನಿಸುತ್ತೆ ಬ್ಲ್ಯಾಕ್ ಕಲರ್ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇದೆ ಅಂತಂದರೆ ಅದು ಒಳ್ಳೇದಂತ.
ಐ ಡೋಂಟ್ ನೋ, ಬಟ್ ಶಿ ಗೆಟ್ಸ್ ಸಮ್ವೇರ್ ಆರ್ಗ್ಯಾನಿಕ್ ಅನ್ನೋ ಥರನೇ ತರಿಸ್ತಾರೆ. ಇಟ್ಸ್ ವೆರಿ ನೈಸ್. ನನಗೆ ಇಲ್ಲಿನ ಬೆಲ್ಲ ಎಲ್ಲ ಥರದ್ದು ಟ್ರೈ ಮಾಡಿದ್ದೀನಿ ಬೆಲ್ಲ ಬ್ರ್ಯಾಂಡ್, ಬಟ್ ನಂಗೆ ಐ ಫೈಂಡ್ ದಟ್ ಸ್ವಲ್ಪ ಆ ಸ್ಮೆಲ್ ನನಗೆ ಒಂಥರ ಅನಿಸುತ್ತೆ. ಏನೋ ಒಂದು ಆಫ್ಟರ್ ಟೇಸ್ಟಿಂದು ಒಂದು ಸ್ಮೆಲ್ ಬರುತ್ತೆ, ಒಂಥರ ಟಯರ್ ಥರ ಬರುತ್ತೆ ನನಗೆ. ಅದು ನನಗೆ ಇಷ್ಟ ಆಗಲ್ಲ. ಸೊ ಐ ಪ್ರಿಫರ್ ನಾಟ್ ಟು ಬೈ ಇಲ್ಲಿಂದು. ಸೊ ಇದು ತುಂಬ ಚೆನ್ನಾಗಿದೆ, ಇಂಡಿಯಾ ಅಂತ ತರಿಸ್ತೀನಿ ನಾನು. ಡಿಕಾಕ್ಷನ್ ಸ್ವಲ್ಪನೇ ಇದೆ, ಐ ಥಿಂಕ್ ನನಗೆ ಮಾಡಿಕೊಂಡು ಅವ್ನಿಗೆ ಮಾಡ್ಕೊಡ್ತೀನಿ ಅಂತ. ಆ್ಯಂಡ್ ನಮ್ಮ ಮನೇಲೆಲ್ಲ ಮೊದಲೆಲ್ಲ ಅಂದರೆ ನಮಗೆಲ್ಲ ಕೇಳ್ತಾನೆ ಇರಲಿಲ್ಲ. ಚಿಕ್ಕವ್ರು ಅಂದರೆ ನಮ್ಗೆ ಇಂಜಿನಿಯರ್ ಆಗೋ ತನಕ ನಮಗೆ ಆಬ್ವಿಯಸ್ಲಿ ನಮ್ಮನ್ನ ಚಿಕ್ಕವ್ರು ಅನ್ನೋ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಸೊ ನಮಗೆಲ್ಲ ಹಾಲು, ಸೊ ಕಾಫಿ ಅಂತ ಕೇಳ್ತಾರಲ್ಲ, ಡೈರೆಕ್ಟಾಗಿ ದೊಡ್ಡವ್ರಿಗೆ ಮಾತ್ರ ಕಾಫಿ ಕೊಡ್ತಾ ಇರೋದು. ಸೊ ಅಭ್ಯಾಸ ಇರಲಿಲ್ಲ, ಆಮೇಲೆ ಅಭ್ಯಾಸ ಆಯಿತು. ದಿಸ್ ಇಸ್ ಫ್ರಮ್ ಈ ಕಾಫಿ ಪೌಡರ್. ಪ್ರಾಬ್ಲಿ ಈ ಕಾಫಿ ಪೌಡರ್ ನಾನು ಇಂಡಿಯಾದಿಂದ ತರಿಸಿರೋದು. ಇಟ್ ಈಸ್ ಸೋ ಗುಡ್, ವೆರಿ ಗುಡ್. ಇವಾಗ ಒಂದು ಸ್ವಲ್ಪ ಡಿಕಾಕ್ಷನ್ ಮಾಡ್ತೀನಿ, ಬರತ್ತಿಗೂ ಬೇಕಲ್ಲ. ಸೊ ಇಷ್ಟು ನನಗೆ ಕಾಫಿ ಇಷ್ಟ, ಆ್ಯಂಡ್ ಆಲ್ಸೋ ಉಪ್ಪಿನಕಾಯಿ ಇಷ್ಟ, ಆಯಿತಾ. ಇದೆಲ್ಲ ಅಷ್ಟು ಇಷ್ಟ ಆಗಿದ್ರು ನನಗೆ ಫಸ್ಟ್ ಟೈಮ್ ಸ್ಟಾರ್ಟಲ್ಲಿ ಸಖತ್ ಕಷ್ಟ ಆಯಿತು. ಅಂದರೆ ನನಗೆ ಕಾಫಿ ಸ್ಮೆಲ್ ಆಗ್ತಾ ಇರಲಿಲ್ಲ. ಐ ಕುಡ್ ಕಾಫಿದು ಲಿಡ್ ಓಪನ್ ಮಾಡಿದ್ರೇ ನಂಗೆ ಅದು ತುಂಬ ಇಂಟೆನ್ಸ್ ಆಗಿ ಬರುತ್ತಲ್ಲ ಕಾಫಿದು ಸ್ಮೆಲ್ಲು. ಸೊ ಬರೀ ಲಿಡ್ ಓಪನ್ ಮಾಡಿದ್ರೇ ನನಗೆ ಆ ಸ್ಮೆಲ್ ತಡೆಯೋಕೆ ಆಗ್ತಾ ಇರಲಿಲ್ಲ. ಆಮೇಲೆ ಕಾಫಿ ಆಗಲಿ, ಆಮೇಲೆ ಕಾಫಿ ಆ್ಯಂಡ್ ಟೀ ಏನು ಅನಿಸ್ಲಿಲ್ಲ. ಟೀಗೆ ಆ್ಯಕ್ಚುಲಿ ಸ್ವಲ್ಪ ಜಿಂಜರ್ ಹಾಕಿದ್ರೆ ನನಗೆ ಜಿಂಜರ್ ಸ್ಮೆಲ್ಲಿಂದ ನನಗೆ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಎಂತ ಉಪ್ಪಿನಕಾಯಿ ಕೂಡ ನನಗೆ ಒಂದು ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಅಂದರೆ ದೋ ಐ ಲೈಕ್ ಇಟ್ ಅ ಲಾಟ್, ಆ ಟೈಮಲ್ಲಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ, ಸ್ವಲ್ಪ ಏನು ಅಂದರೆ ಎಲ್ಲ ಅಲ್ಲಲ್ಲೇ ಇಟ್ಟಿರೋದು, ಯಾಕೆಂದರೆ ಬೆಳಗ್ಗೆ ದೋಸೆ ಮಾಡಿರೋದು ಬರುತ್ತೆ. ಅವ್ನ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಅದರ್ವೈಸ್ ಈಸ್ ಅ ವೆರಿ ಕ್ಲೀನ್ ಪರ್ಸನ್. ಎಲ್ಲದನ್ನು ಫುಲ್ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಟ್ಟು ಹೋಗ್ತಾನೆ. ನನಗೆ ಒಂದು ಸ್ವಲ್ಪ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅಂತ ತುಂಬ ಜಾಸ್ತಿ ಮಲ್ಕೊಂಡೆ. ಸೊ ಏನು ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವಾಗ ಕಾಫಿ ನನಗೆ ವರ್ಕೌಟ್ ಮಾಡಿ ಆದಮೇಲೆ ಫುಲ್ ಚೆನ್ನಾಗಿ ಅನ್ಸುತ್ತವೆ. ಅಂದರೆ ತುಂಬ ಶಕ್ತಿ, ಸ್ಟ್ರೆಂತ್, ಅಂದರೆ ಎಂಥ ಒಂಚೂರು ಜಾಸ್ತಿ ಎನರ್ಜಿ ಬರುತ್ತೆ. ಸೊ ಅದಾದ್ಮೇಲೆ ಪ್ರಾಬ್ಲಿ ಐ ಸ್ಟಾರ್ಟ್ ಕ್ಲೀನಿಂಗ್. ಅಂದರೆ ಐ ಲವ್ ಟು ಕ್ಲೀನ್, ಅಂದರೆ ಸ್ವಲ್ಪ ಕ್ಲೀನಾಗಿದ್ದರೆ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ನಂಗೆ ಬೇಕಂತಂದರೆ ಐ ನಾರ್ಮಲಿ ಡೋಂಟ್ ಆಸ್ಕ್ ಫಾರ್ ದಿಸ್ ಹೆಲ್ಪ್. ಅಂದರೆ ಇದೆಲ್ಲ ಇಷ್ಟೆಲ್ಲ ಮಾಡೋದಕ್ಕೆ ನಾಟ್ ನೆಸೆಸರಿ ಅಲ್ಲ. ಸೊ I'm gonna have my coffee. ಏನು ಚೆನ್ನಾಗಿ ಗಮ್ಮ ಅಂತಾರೆ. ಆ್ಯಂಡ್ ಆಲ್ಸೋ ನನಗೆ ಈ ಫ್ರೈಡ್ ಐಟಮ್ಸ್ ಇಷ್ಟ ಇರಲ್ಲ, ಡೀಪ್ ಫ್ರೈಡ್ ಎಲ್ಲ ಇಷ್ಟ ಇಲ್ಲ. ಬಟ್ ದೆನ್ ಆಯಿಲ್ ಇರೋ ಥರ ಅನ್ನಿಸ್ಬಾರ್ದು ನನಗೆ. ಅದರ್ವೈಸ್ ಐ ಕ್ಯಾನ್ ಪ್ರಾಬ್ಲಿ ಹ್ಯಾವ್ ಫ್ಯೂ, ಆಯಿತಾ. ಸೊ ನಮ್ಮ ಅದಕ್ಕೆ ಕಳಿಸಿದ್ದಾರೆ ಒಂದು ಚಕ್ಲಿ, ಒಂದಲ್ಲ ಒಂದು 1/4 kg ಆ ಥರ ಚಕ್ಲಿ, ಕೋಡ್ಬಳೆ, ಆಮೇಲೆ ನಿಪ್ಪಟ್ಟು ಆ ಥರ. ಸೊ ಐಮ್ ಗೋನಾ ಹ್ಯಾವ್ ದಟ್ ವಿತ್ ದಿಸ್. ಇಟ್ಸ್ ಗೋನಾ ಟೇಸ್ಟ್ ಸೋ ಗುಡ್. ನಿಜ. ಇದರಲ್ಲಿ ಒಂದು ಸ್ವಲ್ಪನೂ ಆಯಿಲ್ ಥರ ಬರೋಷ್ಟರೊಳಗಡೆ 1 ಕಪ್ ಆಫ್ ಕಾಫಿ ಆ್ಯಂಡ್ ಇದನ್ನು ಮುಗಿಸಿ ನಾನು ಯೋಗನ್ನು ಸ್ಟಾರ್ಟ್ ಮಾಡಿ. 5 minutes ಇದೆ ಅಷ್ಟೇ. ಐ ಡೋಂಟ್ ಥಿಂಕ್ 5 minutes ಅಲ್ಲಿ ಆಗುತ್ತೆ ಅಂತ, ಬಟ್ ಐ ಟ್ರೈ. ನಾನು ಆ್ಯಕ್ಚುಲಿ ಇವಾಗ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮೇ ಇಲ್ಲ. ಇವಾಗ ಆಗಲೇ ಆಲ್ಮೋಸ್ಟ್ 7:30 ಆಗಿದೆ. ಸೊ ಸೂಪ್ ಕುಡಿದ್ರೆ ಊಟ ಮಾಡೋದು ಇನ್ನೂ ಫುಲ್ ಲೇಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ದೋಸೆ ಬ್ಯಾಟರ್ ನಾನೇ ಮಾಡ್ತೀನಿ ಅಂತ. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ನಂಗೆ ಮಾಡೋಕ್ಕೆ ಬರುತ್ತೆ ಅಂತ. ಸೊ ಇದು ಏನು ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಹಾಕಲ್ಲ. ಅಕ್ಕಿ ಓಕೆ. ನಾನು ಹೆಂಗೆ ಮಾಡೋದಂತಂದರೆ 3 cups ಅಷ್ಟು ಅಕ್ಕಿ ಹಾಕಿದ್ರೆ 1/4 cup ಅಷ್ಟು ಉರದ್ ದಾಲ್. ಎಂತ ಇದು ಉದ್ದಿನ ಬೇಳೆ. 1/4 cup ಅಷ್ಟು ಉದ್ದಿನ ಬೇಳೆ ಹಾಕ್ತೀನಿ. ಮತ್ತು 2 ಸ್ಪೂನ್ ಸಾರಿ ತುವರ್ ದಾಲ್,
ಅವರೇ ಬೇಳೆ ಮತ್ತೆ ಅವರೇ ದೋಸೆ ಹಾಕು ಚಿನ್ನ. ಸಾರಿ ಹಾ ಅವರೇ ಕಾಳು ಅಲ್ಲ ಅವರೇ ಬೇಳೆ, ಆಮೇಲೆ ಮತ್ತೆ ತುವರ್ ದಾಲ್ ಮತ್ತೆ ಅದೇ ಸಾರಿ ಹಾಕ್ತಾರಲ್ಲ ಅದು, ಆಮೇಲೆ 2 ಸ್ಪೂನ್ ಹೆಸರು ಬೇಳೆ, ಆಮೇಲೆ 1/2 ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕ್ತೀನಿ ಆಯ್ತಾ. ಅದನ್ನ ಹಾಕ್ಬಿಟ್ಟು ಓವರ್ ನೈಟ್ ಸೋಕ್ ಮಾಡ್ತೀನಿ. ಅಲ್ಲ ಇದನ್ನ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಸೋಕ್ ಮಾಡ್ತೀನಿ. ಹಾ ಅಂದ್ರೆ ಒಂದು 6 hours ಆ ಥರ ನಾನು ಸೋಕ್ ಮಾಡ್ತೀನಿ. ಅದಾದ್ಮೇಲೆ ರುಬ್ಬಕ್ಕಿಂತ ಮುಂಚೆ ಒಂದು 10 minutes ಮುಂಚೆ ಸ್ವಲ್ಪ ಇಷ್ಟು ಅವಲಕ್ಕಿ ಹಾಕಿ ಒಂದು ಸ್ವಲ್ಪ ಸೋಕ್ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ತೀನಿ. ಇಲ್ಲಿ ಆಕ್ಚುಲಿ ಏನು ಗೊತ್ತಾ, ಮಿಕ್ಸಿ ಎಲ್ಲ ಅಷ್ಟು ಕ್ಲೀನಾಗಿ ಗ್ರೈಂಡ್ ಆಗಲ್ಲ, ಫುಲ್ ಫೈನ್ ಆಗಿ. ಇದು ಉಪ್ಪಾಕಪ್ಪ ನಾನು ಯಾಕೆ ಸರಿತಾ ಇಷ್ಟ ಆಗ್ತೀನಿ ಸಾಕಲ್ಲ. ಇದನ್ನೆಲ್ಲ ಆಮೇಲೆ ಇಲ್ಲಿನ ಮಿಕ್ಸಿಯಲ್ಲಿ ಆ್ಯಕ್ಚುಲಿ ತುಂಬ ಫೈನಾಗಿ ಗ್ರೈಂಡ್ ಆಗಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ನಾನು. ಸ್ವಲ್ಪ ತರಿ ಆಗಿರುತ್ತೆ, ಇನ್ನು ಫೈನಾಗಿ ಗ್ರೈಂಡ್ ಆದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಸೊ ಆಮೇಲೆ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಈ ಥರ ಅವೆನ್ ಇದೆ ಅಲ್ಲ, ಇದನ್ನ ಓಪನ್ ಮಾಡಿ ಇದರಲ್ಲಿ ಇಟ್ಟು ಓವರ್ ನೈಟ್ ಇಟ್ಟು ಆ್ಯಂಡ್ ಬರೀ ಲೈಟ್ಸ್ ಮಾತ್ರ ಆನ್ ಮಾಡಿದ್ರೆ ಒಂದು ಸ್ವಲ್ಪ ವಾರ್ಮ್ ಆಗಿರುತ್ತೆ, ಬೆಳಗ್ಗೆ ತನಕನೂ ವಾರ್ಮ್ ಆಗಿರುತ್ತೆ. ಅವಾಗ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ, ಅವಾಗ ಫುಲ್ ದೋಸೆ ಸಕ್ಕತ್ತಾಗಿ ಬರುತ್ತೆ ಅಲ್ವಾ. ಆ್ಯಂಡ್ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ದೋಸೆ ಮಾಡಿದಾಗ ಓಕೆ ಇನ್ನೊಂದು ಏನು ಗೊತ್ತಾ, ಆಮೇಲೆ ಏನಕ್ಕೆ ನಾವು ಅಲ್ಲಿ ಅವನಲ್ಲಿ ಇರ್ತೀವಿ ಅಂತಂದ್ರೆ, ಇಲ್ಲಿ ತುಂಬಾ ಚಳಿ ಇರುತ್ತಲ್ವಾ, ತಣ್ಣಗೆ ಇರುತ್ತೆ. ಸೊ ಎಷ್ಟೊತ್ತಿಟ್ರು ಕರೆಕ್ಟಾಗಿ ಫರ್ಮೆಂಟ್ ಆಗಲ್ಲ. ಇಲ್ಲಿ ಅದ್ರೊಳಗೆ ಇಟ್ಟರೆ ಒಂದು ಸ್ವಲ್ಪ ಹೀಟ್ ಹಂಗೆ ಇರುತ್ತಲ್ಲ, ಸೊ ಫರ್ಮೆಂಟ್ ಆಗಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಇರ್ತೀವಿ. ಆ್ಯಂಡ್ ಸ್ವಲ್ಪ ಹತ್ರ ತಗೊಳ್ತೀವಿ. ಆಮೇಲೆ ಏನು ಗೊತ್ತಾ, ನಮ್ಮನೆಯಲ್ಲಿ ದೋಸೆಗೆ ಯಾವತ್ತೂ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇರಲಿಲ್ಲ ಹಾಸನಲ್ಲಿ. ನಮ್ಮಮ್ಮ ಯಾವಾಗಲೂ ಬೆಂಡೆಕಾಯಿ ಪಲ್ಯ ಅಂತಂದರೆ ಇದೇ ಚಪಾತಿ ಅಥವಾ ರೊಟ್ಟಿಗೆ ಮಾಡ್ತಾ ಇದ್ದು. ಬಟ್ ಇವ್ರ ಮನೆಯಲ್ಲಿ ದೋಸೆಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾರೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಂಗೆ ವಿಯರ್ಡ್ ಅನ್ಸುತ್ತೆ, ದೋಸೆಗೆ ಬೆಂಡೆಕಾಯಿ ಪಲ್ಯನ ಅಂತ. ಬಟ್ ಇವಾಗಂತೂ ನಂಗೆ ಸಖತ್ ಇಷ್ಟ. ನಮ್ಮ ಮನೇಲಿ ದೋಸೆ ಮಾಡಿದಾಗೆಲ್ಲ ಐ ವಿಲ್ ಆಸ್ಕ್ ಗುಂಡುಟ್ಟಿದು ಎಂತ ಪಲ್ಯ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ಆಲ್ಸೋ ದೋಸೆ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾನೆ ಅಂದರೆ ನನಗೆ ಅಷ್ಟೊಂದು ಚೆನ್ನಾಗಿ ಹಾಕಕ್ಕೆ ಬರಲ್ಲ. ಹೀ ಪುಟ್ಸ್ ಸಕ್ಕತ್ತಾಗಿ ಬ್ಲೆಮಿಶ್ ಹಾಕ್ರಿ ಸರ್. ಎಷ್ಟು ಪರ್ಫೆಕ್ಟ್. ಈಗ ನಾನು ಹೇಳ್ತಾ ಇದೀನಿ ಅಂತ ಹಿಂಗೆಂಗೋ ಹಾಕ್ಬೇಡ ಗುಂಡು, ಚೆನ್ನಾಗಿ ಹಾಕಪ್ಪ. ಜಾಸ್ತಿ ಹಿಟ್ಟು ಹಾಕ್ಬೇಡ, ನನಗೆ ತಿಕ್ಕಾಗಿದ್ರೆ. ಓಕೆ, ದಟ್ಸ್ ಸೊ ಪರ್ಫೆಕ್ಟ್. ಹಾಂ ಸಾರಿ, ಕಣ್ಣಾಕ್ಬಿಟ್ಟೆ ಅನ್ಸುತ್ತೆ. ಗುಂಡು ನಾನು ವಿಡಿಯೋ ತೆಗಿತಾ ಇದೀನಿ ಅಂತಾನೆ ಹಿಂಗಾಗ್ದ. ಓಕೆ, ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾನೆ. ಬಟ್ ಇವತ್ತೇನೋ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತಾನೆ ಒಂದು ಸ್ವಲ್ಪ ಸ್ಕ್ಯಾಮ್ ಆಯಿತು. ಇಟ್ಸ್ ಓಕೆ ಇಟ್ ವಿಲ್ ಸ್ಟಿಲ್ ಟೇಸ್ಟ್ ಗುಡ್ ಐ ನೋ. ಬಟ್ ತುಂಬ ಚೆನ್ನಾಗಿ ಮಾಡ್ತಾನೆ. ಆಯ್ತಾ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ದೋಸೆ ಬರುತ್ತೆ ಅಂತ. ಫಸ್ಟ್ ಒಂದು ಸ್ವಲ್ಪ ಯಾವಾಗಲೂ ಒಂಚೂರು ಸ್ಕ್ಯಾಮ್ ಆಗುತ್ತೆ. ಸೊ ಸೆಕೆಂಡ್ ಒನ್ನಿಂದ ಅಲ್ಲಿ ಶೋ ಲೆಟ್ ಮಿ ಶೋ ಪಲ್ಯ ಆಯಿತಾ. ಒಂದು ನಿಮಿಷ. ಓಕೆ, ಒಂದು ಸ್ವಲ್ಪ ಬ್ಲರ್ ಆಗಿದೆ. ದಿಸ್ ಈಸ್ ಪಲ್ಯ. ಇದೂ ಫುಲ್ ಸಖತ್ತಾಗಿರತ್ತೆ. ಥ್ಯಾಂಕ್ ಯು. ಪರ್ಫೆಕ್ಟ್ ದೋಸೆ. ಸ್ವಲ್ಪ ದೊಡ್ಡದಾಯ್ತು ಅನಿಸ್ತಾ ಅಲ್ವಾ? ಲುಕ್ ಏನು ಚೆನ್ನಾಗಿದೆ ದೋಸೆ. ಕ್ರಿಸ್ಪಿ ಆ್ಯಂಡ್ ಯಮ್ಮಿ. ಇದಕ್ಕೆ ತುಪ್ಪ ಹಾಕಿರೋದು. ಸೊ ಓಕೆ, ಗೊತ್ತಾ, ಐ ಆಮ್ ವೆರಿ ಸಾರಿ. ಲಾಸ್ಟ್ ವಿಡಿಯೋದು ಕಂಟಿನ್ಯೂಟಿ ಅಲ್ಲ ಇದು. ಅಂದರೆ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಫುಲ್ ಮನಸ್ಸಿಂದ ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ಐ ವಿಲ್ ಪೋಸ್ಟ್ ಇಟ್, ಬಟ್ ಐ ಆಮ್ ಟೇಕಿಂಗ್ ಸಮ್ ಟೈಮ್. ಐ ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಹಾಕ್ತೀನಿ. ಬಟ್ ಐ ವಿಲ್ ಅಫ್ಕೋರ್ಸ್ ಲೆಟ್ ಯು ಆಲ್ ನೋ. ಇಲ್ಲಾಂದರೆ ಅಟ್ಲೀಸ್ಟ್ ನಾನು ಪಾರ್ಟ್ 1 ಹಾಕ್ತಾ ಇರಲಿಲ್ಲ. ಎಡಿಟ್ ಪುಟ್ ಅಂದರೆ ನೆಕ್ಸ್ಟನ್ನು ಹಾಕ್ತೀನಿ. ಬಟ್ ಐ ವಿಲ್ ಟೇಕ್ ಸಮ್ ಟೈಮ್. ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಮೀನ್ವೈಲ್ ದೋಸೆ
ಗುಂಡ ಆಗ್ಲಪ್ಪ. ಆಯ್ತು. ಆ್ಯಂಡ್ ಆಲ್ಸೋ ಇವಾಗ ಜಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದೆ ದಟ್ ಆಸ್ಕ್ ಮಿ ಎನಿಥಿಂಗ್ ಅನ್ನೋ ಥರ. ಐ ವಿಲ್ ಟ್ರೈ ಟು ಪೋಸ್ಟ್ ದಿಸ್ ವಿಡಿಯೋ ಇವಾಗ. ಅದರದ್ದು ಆನ್ಸರ್ ನಾನು ನಾಳೆ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಐ ವಿಲ್ ಟ್ರೈ ಟು ಬಿ ಮೋರ್ ಕನ್ಸಿಸ್ಟೆಂಟ್ ಸ್ವಲ್ಪ. ಯಾಕಂದರೆ ಎಷ್ಟೊಂದು ಜನಕ್ಕೆ ವೀಡಿಯೋ ಮಾಡಿ ಎಷ್ಟೊಂದು ಜನ ವೀಡಿಯೋ ಮಾಡಿ ವ್ಲಾಗ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರಿ. ಐ ಆಮ್ ಸೋ ಓವರ್ವೆಲ್ಮ್ಡ್. ಅಂದರೆ ಫುಲ್ ಖುಷಿ ಆಯ್ತು ಆ್ಯಕ್ಚುಲಿ. ಎಷ್ಟೊಂದು ಜನ ದೇ ಆರ್ ವೇಟಿಂಗ್ ಫಾರ್ ಅಸ್ ಮಾತಾಡೋದಕ್ಕೆ ಅಥವಾ ನಮ್ಮದು ವ್ಲಾಗ್ಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಐ ವಿಲ್ ಟ್ರೈ ಇನ್ನೂ ಜಾಸ್ತಿ. ಆ್ಯಂಡ್ ಆಲ್ಸೋ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಸ್ ಕೇಳ್ತಾ ಇದ್ದೀರಾ, ವಿಚ್ ಐ ವಿಲ್ ಡೂ. ನನಗಿಂತ ಆ್ಯಕ್ಚುಲಿ ಗುಂಡುದು ಸ್ಕಿನ್ ತುಂಬ ಚೆನ್ನಾಗಿದೆ. ಹಾಂ, ಆದರೆ ಒಂಚೂರು ನಿನ್ಕಿಂತ ಒಂದು ಸ್ವಲ್ಪ ನನಗೆ ಜಾಸ್ತಿ ಬೆಟರ್ ಇದೆ, ಬಟ್ ಆದರೂ ನೀನು ಚೆನ್ನಾಗಿದೆ. ಸೊ ನಾನು ಚೆನ್ನಾಗಿ ಇವಾಗ ಕೂತ್ಕೊಂಡು ಊಟ ಮಾಡ್ತೀನಿ. ಅಲ್ಲಿ ಎಂಡ್ ದಿಸ್ ವ್ಲಾಗ್ ಇವಾಗ. ಬಟ್ ಐ ವಿಲ್ ಫಾರ್ ಶೋರ್ ಮೇಕ್ ಅನದರ್ ವ್ಲಾಗ್ ಟುಮಾರೋ. ನಾಳೆ ಏನೋ ಸ್ಪೆಷಲಾಗಿ ಅಡುಗೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ ಅಡುಗೆ ಜೊತೆ ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವೆಶನ್ಸ್. ಓಕೆ, ಆಲ್ರೈಟ್, ಬಾಯ್.